ರಾಜ್ಯದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ, ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರು ಕಾಂಗ್ರೆಸ್ನವರಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ದಂಡ ಮಾರಕಾಸ್ತ್ರ ಅಂತ ಕಾಣಿಸ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದಲ್ಲಿ ಮಾತ್ರ ಅದು ಮಾರಕಾಸ್ತ್ರ ಅಂತ ಯಾಕೆ ಕಾಣ್ತಿದೆ? RSSನ ಪಥಸಂಚಲನ ಕೋಮು ಸೌಹಾರ್ದತೆ ಕದಡುವ ಒಂದು ಪಥಸಂಚಲನ ಅಂತ ಹೇಳಿ ಬೇರೆ ಯಾವುದೇ ಕಾಂಗ್ರೆಸ್ನ ಸಚಿವರಿಗೆ MLAಗಳಿಗೆ ಉಸ್ತುವಾರಿಯವರಿಗೆ ಕಾಣಿಸ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ ಯಾಕೆ ಕಾಣಿಸ್ತಾ ಇದೆ? ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSSನ ನೋಡ್ತಾ ಇರುವ ದೃಷ್ಟಿಕೋನ ಬೇರೆ ಕಾಂಗ್ರೆಸ್ನ ನಾಯಕರಿಗೆ ಯಾಕೆ ಬರ್ತಿಲ್ಲ ಅಂತ ಹೇಳಿ. ನಾನು ಅದನ್ನೇ ಆಗ್ಲೇ ಹೇಳಿದ್ದು. ಪ್ರಿಯಾಂಕ್ ಖರ್ಗೆ ಒಬ್ರು ದಲಿತರು, ಬೇರೆ ದಲಿತ ನಾಯಕರು ಇದ್ದಾರೆ ಸರ್. 10 ಪಟ್ಟಿ ಕೊಟ್ಟರು. ಇವರು ಒಂದೇ ಸರ್ತಿ ಎಲ್ಲರನ್ನು ಟಾರ್ಗೆಟ್ ಮಾಡಲ್ಲ, 1 by 1 ಟಾರ್ಗೆಟ್ ಮಾಡ್ತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ನಾಳೆ HC ಮಾದೇವಪ್ಪ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ನಾಳೆ ಪರಮೇಶ್ವರ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನಾನು ಒಂದ್ ಹೇಳೋದಂತೂ ಸ್ಪಷ್ಟ, ಇವ್ರಾಗ್ಲೇ ಏನೋ ಮಾತನಾಡಿದ್ರು. ಪರಮೇಶ್ವರ್ ಸಾಹೇಬರನ್ನ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ, ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾಗಿ ಅತ್ಯಂತ ಸುದೀರ್ಘ ಕಾಲ ಆಳ್ವಿಕೆ ಮಾಡೋದಕ್ಕೆ, ಅವ್ರನ್ನ ಮುನ್ನಡೆಸೋದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಪರಮೇಶ್ವರ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ, ನಾನು ಹೇಳೋದು, ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ದಲಿತರ ಬಗ್ಗೆ, ಹಾಗೆ ಹೀಗೆ ಹೀಗೆ ಹಾಗೆ, ಯಾರ್ರೀ ಸ್ವಾಮಿ? ಇವತ್ತಿವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಅವ್ರ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಿ, ಅಪಪ್ರಚಾರಗಳನ್ನು ರೂಪಿಸಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಇಷ್ಟೆಲ್ಲ ಮಾಡಿದ್ರಲ್ಲ, ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರು ಮರ್ತೋಗಿತ್ತಾ?